ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಆಳ್ವಿ ಅಂತ. ಇದು ಆರೋಗ್ಯಕರವಾದದ್ದು, ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದು. ಇದನ್ನೇ ಬಾಣಂತಿಯರ ಟೈಮಲ್ಲೂ ಯೂಸ್ ಮಾಡ್ತಾರೆ. ಹಾಗೆ ಸೊಂಟ ನೋವಿಗೂ ಮತ್ತು ಮೂಳೆಗಳು ಗಟ್ಟಿಯಾಗೋಕ್ಕೋಸ್ಕರನೂ ಇದನ್ನೇ ಆಳ್ವಿ ಯೂಸ್ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಯಾವುದೇ ರೀತಿ ಮಾಡೋದು, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಆಳ್ವಿ ಅಂದರೆ ಈ ರೀತಿ ಇರುತ್ತೆ. ಇದು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಇದು. ಅದಕ್ಕೆ ಈಗ ನಾನು ಒಂದು 4-5 ಗಂಟೆ ನೆನೆ ಇಟ್ಕೊಂಡಿದ್ದೀನಿ. ಅದು ಆಳ್ವಿನ ಮುಂಚೆನೇ ನೆನೆ ಇಟ್ಕೋಬೇಕು. ಅದನ್ನು ನೀರಲ್ಲಿ ಹಾಕಿ ನೆನೆ ಹಾಕಿ ಒಂದು 4 ಗಂಟೆ ಬಿಟ್ಟು ಮಾಡಬೇಕು. ಅದಕ್ಕೆ ಬೆಲ್ಲ, ತುಪ್ಪ, ಹಾಲು, ಇದು ಇಷ್ಟು ಬೇಕಾಗುತ್ತೆ ಇದನ್ನು ಮಾಡೋಕ್ಕೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ಗ್ಯಾಸ್ ಆನ್ ಮಾಡಿ ಅದು ನೆನೆ ಇಟ್ಕೊಂಡಿರುವಂಥ ಆಳ್ವಿಯನ್ನು ಆ ಪಾತ್ರೆಗೆ ಹಾಕಬೇಕು. ಈ ರೀತಿ ಹಾಕಿ ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡಿ ಸುಮಾರು ಒಂದು 10-15 ನಿಮಿಷ ಬೇಯಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ನೀಟಾಗಿ ಬೇಯಬೇಕಿದು. ಈ ಆಳ್ವಿ ಅನ್ನೋದು ನಮಗೆ ದೇಹಕ್ಕೆ ತುಂಬಾ ಒಳ್ಳೆಯದು. ಇದು ಬಾಣಂತಿಯರಿಗೆ ತುಂಬ ಒಳ್ಳೆಯದು, ಮತ್ತು ಮೂಳೆಗಳ ಗಟ್ಟಿ ಮಾಡುತ್ತೆ. ಮಕ್ಕಳಿಗೂ ಕೂಡ ಒಳ್ಳೆಯದು. ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು. ತುಂಬ ಆರೋಗ್ಯಕರವಾದದ್ದು. ನೋಡಿ ಫ್ರೆಂಡ್ಸ್, ಈ ರೀತಿ ಅದು ಬೇಯ್ತಾ ಇದೆ. ಈ ರೀತಿ ಅದು ಬಬಲ್ಸ್ ಬರ್ತಾ ಇರುತ್ತೆ. ಅದು ಸ್ವಲ್ಪ ನೀರು, ಅದೇ ನೀರೇ ಸಾಕು. ನಾವು ನೆನೆ ಹಾಕಿರೋ ನೀರಲ್ಲಿ ಅದನ್ನು ಬೇಯಿಸ್ಕೋಬೇಕು. ಈ ರೀತಿ ಅದು ಸ್ವಲ್ಪ ನೀರು ಕಡಿಮೆ ಆಗಬೇಕು. ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಬೇಯ್ದಿದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ಎಷ್ಟು ಚೆನ್ನಾಗಿ ಅದು ನಿಧಾನವಾಗಿ ಬೇಯ್ತಾ ಇದೆ. ಈಗ ಅದು ಗಟ್ಟಿ ಆಗ್ತಾ ಬಂತು, ನೀರಿನ ಅಂಶ ಕಡಿಮೆ ಆಗಿದೆ, ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೀಗ. ನೋಡಿ, ಈ ರೀತಿ ನೊರೆ ನೊರೆಯಾಗಿ ಬರುತ್ತೆ ಅದು. ಈಗ ಇದಕ್ಕೆ ಬೆಲ್ಲ ಹಾಕೋಣ. ನಾನು ಇದಕ್ಕೆ 1-2 ಸ್ಪೂನ್ ಬೆಲ್ಲ ಹಾಕ್ತೀನಿ. 1-2 ಸ್ಪೂನು ಬೆಲ್ಲ ಹಾಕ್ತೀನಿ. ನೀವು ಯಾವುದಾದ್ರೂ ಹಾಕೋಬೋದು. ಅಂಗಡಿ ಗಟ್ಟಿ ಬೆಲ್ಲ, ಉಂಡೆ ಬೆಲ್ಲನಾದರೂ ಯೂಸ್ ಮಾಡ್ಬೋದು. ಉಂಡೆ ಬೆಲ್ಲ ಆದರೆ ನೀರಲ್ಲಿ ಸ್ವಲ್ಪ ಕರಗಿಸ್ಬಿಟ್ಟು ಸೋದಿಸ್ಬಿಟ್ಟು ಹಾಕಬೇಕು. ಸ್ವಲ್ಪ ಅದರಲ್ಲಿ ಕಲ್ಲು ಮತ್ತು ಕಡ್ಡಿ ಆ ಥರ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಈಗ ಇದನ್ನು ಬೆಲ್ಲ ಹಾಕಿ 1-2-3 ನಿಮಿಷ ಬೇಯಿಸ್ಬೇಕು. ಈಗ ನೋಡಿ, ಅದು ಈ ರೀತಿ ಬೇಯ್ದಿದೆ. ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅದು ಬಂದಿದೆ ಅಂತ ಹೇಳ್ಬಿಟ್ಟು. ಬೆಲ್ಲ ಹಾಕಿ 1-2-3 ನಿಮಿಷ ಬೇಯಿಸಿ ಈಗ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿ 1-2 ನಿಮಿಷ ಬಿಟ್ಟು ಹಾಲು ಹಾಕಬೇಕು. ನಾನು 1 ಲೋಟ ಹಾಲು ತೊಗೊಂಡಿದ್ನಲ್ಲ, ಅದೊಂದು ಲೋಟ ಹಾಲು ಹಾಕಬೇಕು. ನೋಡಿ, 1 ಲೋಟ ಹಾಲು ಹಾಕಿ, ಅಂದರೆ ಬಿಸಿದೇ ಹಾಕಿಬಿಟ್ರೆ, ಒಲೆ ಮೇಲೆ ಇಟ್ಟಾಗಲೇ ಹಾಲು ಹಾಕಬಾರ್ದು. ಅದು ಬೆಲ್ಲ ಹಾಕಿರೋದ್ರಿಂದ ಒಡೆದು ಹೋದಂಗೆ ಆಗುತ್ತೆ ಅದು. ಅದಕ್ಕೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಬಿಟ್ಟು ಆದಮೇಲೆ ಹಾಲು ಹಾಕಬೇಕು ಅದಕ್ಕೆ. ನೋಡಿ, ಈ ರೀತಿ ಅದು ಕಾಣಿಸ್ತಿದೆ ನಮಗೆ. ಈ ರೀತಿ ಆಳ್ವಿ ರೆಡಿಯಾಗಿದೆ. ಈಗ ಈ ರೆಡಿಯಾಗಿರೋ ಆಳ್ವಿನ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ನಾವು 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡೋಣ. ಈ ರೀತಿ ತುಪ್ಪ ಹಾಕಿ ಬಾಣಂತಿಯರಿಗೆ ಬೆಳಗಿನ ಜಾವ ಇದನ್ನು 1 ಬೌಲ್ ಈ ರೀತಿ ಮಾಡಿಕೊಟ್ರೆ ಅವರಿಗೆ ತುಂಬಾ ಒಳ್ಳೆಯದು. ಆರೋಗ್ಯಕರವಾಗಿ ಇರುತ್ತೆ, ಹೆಲ್ದಿಯಾಗಿ ಇರ್ತಾರೆ. ಎಲ್ಲ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ, ಮತ್ತು ಸೊಂಟ ನೋವಿಗೂ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇದು ಯಾವ ರೀತಿ ಬಂತು ಅಂತ ನೀವು ಒಂದು ಸಲ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.